ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಇದು ಹುರ್ಕಡ್ಲಿ ಉಂಡಿನ ಮಾಡಿ ತೋರಿಸ್ತಾ ಇದೀನಿ. ಮತ್ತೆ ಇದು 2 ಗೋಪುರನು ಮಾಡಿ ತೋರಿಸ್ತಾ ಇದೀನಿ ನೋಡಿ. ಈ ಮಾಡ್ಲಿಕ್ಕೆ ಬೇಕಾಗುವ ಸಾಮಾನುಗಳು ಪುಟಾಣಿ, ಮತ್ತೆ 1 ಕಪ್ಪು ಬೆಲ್ಲ, ಸ್ವಲ್ಪ ನೀರು, ತುಪ್ಪ. ಈಗ ಕಡಾಯಿ ಬಿಸಿಯಾಗಿದೆ. ಈಗ ಇದರಲ್ಲಿ ಈ ಪುಟಾಣಿನ ಹಾಕಬೇಕು. ಹಾಕಿ ಸ್ವಲ್ಪ ಹುರ್ಕೋಬೇಕು. ಬಹಳ ಹೊತ್ತೇನು ಹುರಿಯೋದು ಬೇಕಾಗಿಲ್ಲ, ಸ್ವಲ್ಪ ಹುರಿದ್ರೆ ಸಾಕು. ಇದು ಒಂಥರ ಮೆತ್ತಗಿರ್ತಾವಲ್ಲ ಪುಟಾಣಿ, ಸ್ವಲ್ಪ ಇವು ಕುರುಕುರು ಟೈಪ್ ಆದ್ರೆ ಸಾಕು. ಈಗ ಇದು ಇಷ್ಟ ಆಗಿದೆ ನೋಡಿ. ಇಷ್ಟಾದರೆ ಸಾಕಿದೆ. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. 1 ಕಪ್ಪು ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕಿ ಈ ಥರ ಕುದಿಸ್ತಾ ಇರಬೇಕು. ಈಗಿದು ಈ ಥರ ಆಗಿದೆ ನೋಡಿ. ಇದನ್ನ ನಾವು ಈಗಿದನ್ನ ಬಟ್ಲರ್ಗೆ ಹಾಕಿ ತೋರಿಸ್ತೀನಿ. ಈ ಥರ ಹಾಕಿ ನೋಡಬೇಕು. ಈಗ ಇದು ನೋಡಿ, ಈ ಥರ ಉಂಡೆ ಕಟ್ಟ ಥರ ಬರ್ತದೆ ನೋಡ್ರಿ. ಈ ಥರ ಆಗಬೇಕು. ಆದಾಗ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಆಫ್ ಮಾಡಿಕೊಂಡು ಉಂಡೆ ಕಟ್ಟೋದನ್ನ ತೋರಿಸ್ತೀನಿ. ಈಗ ಇದಕ್ಕೆ ಒಂಚೂರು ತುಪ್ಪನ ಹಾಕ್ತಾ ಇದ್ದೀನಿ ನೋಡಿ. ಇಷ್ಟಾದರೆ ಸಾಕು. ತುಪ್ಪ ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು. ಈಗ ಉಂಡೆ ಕಟ್ಟೋದನ್ನ ತೋರಿಸ್ತೀನಿ. ಈಗ ಈ ಥರ ಒಂದು ಬೋಗಣಿಗೆ ತುಪ್ಪ ಹಚ್ಕೊಂಡು ಇಟ್ಕೋಬೇಕು. ಈ ಥರ ಹಚ್ಕೊಳ್ಳೋದ್ರಿಂದ ಈ ಥರ ಉಂಡೆ ಕಟ್ತಾ ಇರ್ತೀವಲ್ಲ, ಇದಕ್ಕೆಲ್ಲ ಅಂಟ್ಕೊಳ್ಳೋದಿಲ್ಲ. ಈಗ ನಾವು ಈ ಪುಟಾಣಿನ ತುರಿದಿಟ್ಕೊಂಡಿದ್ವಲ್ಲ, ಈಗ ಇದ್ರಾಗೆ ಹಾಕೋಬೇಕು. ಈಗ ಇದಕ್ಕೆ ಪಾಕ ಮಾಡಿ ಇಟ್ಕೊಂಡಿವಲ್ಲ, ಈ ಪಾಕನ ಈಗ ಇದ್ರಾಗೆ ಹಾಕೋಬೇಕು. ಹಾಕೊಂಡು ಕಲಸ್ಬೇಕು ಚೆನ್ನಾಗಿ. ಚೆನ್ನಾಗಿ ಕಲಸ್ಬೇಕು. ಈಗ ಇದನ್ನ ಚೆನ್ನಾಗಿ ಕಲಸಿದೆ ನೋಡಿ. ಈಗ ಇದನ್ನ ಉಂಡೆನ ಕಟ್ಟಬೇಕು. ಇದನ್ನ ತೋರಿಸ್ತೀನಿ. ಈ ತರ ಗೋಪುರ ತರ ಕಟ್ತಾ ಇದೀವಿ ನೋಡಿ. ಇದು ನಮ್ಮ ಮಗಂದು ಎಂಗೇಜ್ಮೆಂಟ್ ಅದೇ, ಅದ್ರ ಸಲುವಾಗಿ ಇದನ್ನ ಮಾಡ್ತಾ ಇದೀವಿ ನೋಡಿ. ಇದನ್ನ ಕಟ್ಟಿ ತೋರಿಸ್ತೀನಿ. ಗೋಪುರ ತರ ತೋರಿಸ್ತೀನಿ. ಈಗ ಈ ತರ ಗೋಪುರ ತರ ಕಟ್ಬೇಕು ನೋಡಿ. ಇದನ್ನ ಮದುಮಗಳಿಗೆ ಕೊಡ್ಲಿಕ್ಕೆ ಇದು. ಇನ್ನ 1-2 ಉಂಡಿನ ಕಟ್ತೀವಿ ನೋಡ್ರಿ. ಈಸಿಯಾಗಿ ಮಾಡ್ಬೋದು. ಇದನ್ನ ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು. ಈಸಿಯಾಗಿ ಬರುತ್ತೆ ನೋಡ್ರದ. ಈ ತರ ಮೆಜರ್ಮೆಂಟ್ ಇದೆಲ್ಲ ಹಾಕಿ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬರುತ್ತೆ ನೋಡ್ರದ. ಚೆನ್ನಾಗಿ ಬರ್ತದೆ. ರೆಡಿ ಆಗಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.